ಹಾಗಾಗಿ ಸುಧನ್ವ ಅಲ್ಲಿ ಬಂದಾಗ ಅವನನ್ನು ಸ್ವಾಗತೇನೂ ಮಾಡಿದ. ಅವನು ಏಕಾಸನ ಸಲ್ಲದು ಅಂತೇಳಿ ಕೆಳಗೆ ಕೂತ್ಕೋತಾನೆ ಬೇರೆ ಒಂದು ಮಣೆಯ ಮೇಲೆ, ಚಾಪೆಯ ಮೇಲೆ. ಆಗ ಇವನು ವ್ಯಂಗ್ಯವಾಗಿ ಮಾತಾಡ್ತಾನೆ, ನೀನು ಈಕ್ವಲ್ ಅಲ್ಲ, ನಾನು ರಾಜ ಮಹಾರಾಜರು ನಾವೆಲ್ಲ, ನೀ ಎಕ್ಕಸಿದ ಬ್ರಾಹ್ಮಣ ಬಡವ ಅಂತೀಗೆಲ್ಲ ಹೇಳಿ ಅದು ವಿಕೋಪಕ್ಕೆ ಹೋಗಿಬಿಡ್ತದೆ. ನಾನೇ ಶ್ರೇಷ್ಠ ಅಂತ ಸುಧನ್ವ, ನಾನೇ ಶ್ರೇಷ್ಠ ಅಂತ ಈ ವಿರೋಚನ. ಹಾಗಾದ್ರೆ ಇದನ್ನು ತೀರ್ಮಾನ ಮಾಡಬೇಕಲ್ವಾ ಒಂದು ವಿಚಾರ ಬಂದಾಗ, ತೀರ್ಮಾನ ಮಾಡೋದಾದ್ರೆ ಪ್ರಾಣವನ್ನೇ ಪಣವನ್ನಾಗಿಡ್ತಾರೆ. ಇವನು ಹೇಳ್ತಾನೆ, ಯಾರು ರಾಜ ವಿರೋಚನ, ನಾನು ಬೇಕಾದ್ರೆ ಇಷ್ಟು ರಾಜ್ಯವನ್ನೆಲ್ಲ ಅದಕ್ಕೆ ಪಣವನ್ನಾಗಿಡ್ತೇನೆ, ಬೇಕಾರೆ ನಾನೇ ಶ್ರೇಷ್ಠ, ಸೋತ್ರೆ ಇಡೀ ರಾಜ್ಯವನ್ನು ನೀನು ಕೊಟ್ಬಿಡ್ತೇನೆ. ಸುಧನ್ವ ಅಂದ, ನಾನು ಬಡವ, ನಂತರ ಅಷ್ಟಾದ ರಾಜ್ಯ ಎಲ್ಲ ಇಲ್ಲ, ಅದಕ್ಕಾಗಿ ಪಣವನ್ನು ನಮ್ಮ ಪ್ರಾಣವನ್ನೇ ಇಟ್ಬೋಣ. ನಾನು ಸೋತ್ರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ, ನೀನು ಸೋತ್ರೆ ನೀನು ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳಿ ಆ ಸ್ವಪ್ರಾಣತ್ಯಾಗ ಪ್ರಾಣಪಣ ಮಟ್ಟಕ್ಕೆ ಇಬ್ಬರು ಬಂದುಬಿಡ್ತಾರೆ. ಆಯ್ತು, ತೀರ್ಮಾನ ಮಾಡೋದು ಹೇಗಾಗಿದ್ದೀನೀಗ? ಇದರ ತೀರ್ಮಾನಕ್ಕೆ ದೇವತೆಗಳು ಬ್ರಾಹ್ಮಣರು ನಿರ್ಣಾಯಕರಾಗತಕ್ಕದ್ದಲ್ಲ. ಅಪಸ್ವರ ತೆಗೆದ ಯಾರು ವಿರೋಚನ. ಅಕಸ್ಮಾತ್ ಅವರೇನಾದ್ರು ನಿರ್ಣಾಯಕರಾಗಿಬಿಟ್ರೆ ತಮ್ಮ ಪರವಾಗಿ ನಿರ್ಣಯ ಕೊಡ್ತಾರೆ. ನಾವು ರಾಕ್ಷಸರಲ್ವ, ದೈತ್ಯರಲ್ವ, ಅವರು ನಿರ್ಣಾಯಕರಾಗತಕ್ಕದ್ದಲ್ಲ. ಅದಕ್ಕೂ ಹೂ ಅಂದ ಯಾರು ಸುಧನ್ವ. ಆಯಿತು, ಯಾರನ್ನು ಕೇಳೋಣ ಅಂತೀವಿ? ನಮ್ಮ ತಂದೆಯನ್ನು ಕೇಳ್ಬೋಣ, ದೈತ್ಯ ಚಕ್ರವರ್ತಿಯಾಗಿರ್ತಕ್ಕಂತಹ ಪ್ರಹ್ಲಾದನನ್ನೇ. ಆಯಿತು, ಅವನ ಬಳಿಗೆ ಇಬ್ಬರು ಬರ್ತಾರೆ. ಬಂದರು, ಪ್ರಹ್ಲಾದನ ಹತ್ರ ಕೇಳ್ತಾರೆ, ಪ್ರಭುಗಳೇ, ಅವನು ರಾಜನಾಗಿದ್ದ ಅವಾಗ, ಪ್ರಭುಗಳೇ, ನಮ್ಮಲ್ಲೊಂದು ವಿವಾದ ಬಂದಿದೆ, ಯಾರು ಶ್ರೇಷ್ಠ, ಸುಧನ್ವ ಶ್ರೇಷ್ಠನೋ, ಬ್ರಾಹ್ಮಣ ಶ್ರೇಷ್ಠನೋ, ವಿರೋಚನ ಶ್ರೇಷ್ಠನೋ, ಈ ನಿರ್ಣಯ ಹೇಳಬೇಕು ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತಾನೆ ಪ್ರಹ್ಲಾದ ಬ್ರಾಹ್ಮಣನಿಗೆ. ಹೌದು, ಅಕಸ್ಮಾತ್ ಸುಳ್ಳು ಸಾಕ್ಷಿ ಹೇಳಿದ, ಸುಳ್ಳು ಮಾತಾಡಿಬಿಟ್ಟ, ಅವನಿಗೆ ಪಾಪ ಎಷ್ಟು ಬರ್ತದೆ, ಸ್ವಲ್ಪ ಅದರ ಮಾಹಿತಿ ಹೇಳಬಹುದಾ ಅಂತ ಕೇಳಿದ್ದಾನೆ. ಸುಧನ್ವ ಆವಾಗ, ಯಾರು ಸುಳ್ಳು ಸಾಕ್ಷಿ ನುಡಿತಾರೆ ಆ ಪಾಪ ಅವನಿಗೊಬ್ಬನಿಗೆ ಅಲ್ಲ, ಅವನ ಹಿಂದಿನ ಮುಂದಿನ ತಲೆಮಾರಿನವರಿಗೂ ಬರುತ್ತದೆ. ಸುಧನ್ವ ಹೇಳಿಬಿಟ್ಟ. ಏನು ಅದರ ಒಂದಷ್ಟು ವಿವರವನ್ನು ಇನ್ನೂ ಸ್ವಲ್ಪ ಸುದೀರ್ಘವಾಗಿ ನೋಡೋದು ಅಂತಾಗಿದ್ದರೆ, ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಕುರಿ, ನಾಯಿ, ಹಂದಿ ಮುಂತಾದ ಪ್ರಾಣಿಗಳನ್ನು ಪಡ್ಕೊಳ್ಳಿಕ್ಕೆ ಸುಳ್ಳು ಸಾಕ್ಷಿ ಹೇಳಿಬಿಡೋದು. ಸುಳ್ಳು ಹೇಳಿದರೆ ಅದಕ್ಕೇನು ಪಾಪ ಫಲ? ತಾನು ಹಾಗೂ ತನ್ನ ಹಿಂದಿನ 5 ತಲೆಮಾರಿನವರು ನರಕವನ್ನು ಅನುಭವಿಸುವಂತಾಗ್ತದೆ. ಎರಡನೆಯ ಗುಂಪು ಆಕಳಿಗೋಸ್ಕರ ಸುಳ್ಳು ಹೇಳಿದರೆ ತಾನು ಹಾಗೂ ಹಿಂದಿನ 10 ತಲೆಮಾರಿನವರು ನರಕಕ್ಕೆ ಹೋಗ್ತಾರೆ. ಮೂರನೆಯ ಹಂತ ಕುದುರೆಗೋಸ್ಕರ ಸುಳ್ಳು ಸಾಕ್ಷಿ ನುಡಿದಾಗ ತಾನು ಹಾಗೂ ಹಿಂದಿನ 100 ತಲೆಮಾರಿನವರು ನರಕಕ್ಕೆ ಹೋಗ್ತಾರೆ. ಮನುಷ್ಯನಿಗಾಗಿ ಸುಳ್ಳು ಹೇಳಿದರೆ ಆವಾಗ ಅವನು ತಾನು ಹಾಗೂ ಹಿಂದಿನ 1000 ತಲೆಮಾರಿನವರು ಸುಳ್ಳು ಹೇಳಿದಕ್ಕೋಸ್ಕರ ನರಕಕ್ಕೆ ಹೋಗ್ತಾನೆ. ಬಂಗಾರಕ್ಕೋಸ್ಕರ ಸುಳ್ಳು ಹೇಳಿದರೆ ತಾನು ಹಾಗೂ ಹಿಂದಿನ ಮುಂದಿನ ಎಲ್ಲ ತಲೆಮಾರಿನವರು ನರಕಕ್ಕೆ ಹೋಗ್ತಾರೆ. ಭೂಮಿಗೋಸ್ಕರ ಇಂಥ ಸುಳ್ಳು ಸಾಕ್ಷಿ ನುಡಿದಿದ್ದರೆ ಎಲ್ಲ ಬಂಧು ಮಿತ್ರರ ಜೊತೆಗೆ ನರಕ ಪ್ರಾಪ್ತಿ ಆಗ್ತದೆ, ಸರ್ವನಾಶವಾಗ್ತದೆ. ಇದಕ್ಕೆ ಆಧಾರ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಬರಬಹುದು. ಮಹಾಭಾರತ ನಮ್ಮ ಗಮನಕ್ಕೆ ತಂದುಕೊಟ್ಟಿದೆ. ಪಂಚಪಶ್ಚನೃತೆ ಹಂತಿ ದಶಹಂತಿ ಗವಾನೃತೆ ಶತಂ ಅಶ್ವಾನೃತೆ ಹಂತಿ ಸಹಸ್ರಂ ಪುರುಷಾನೃತೆ ಹಂತಿ ಜಾತಾನ್ ಅಜಾತಾಂಶ್ಚ ಹಿರಣ್ಯಾರ್ಥೆ ಅನೃತಂ ವದನ್. ಮಹಾಭಾರತದ ಮಾತಿದೆ. ಅದಕ್ಕಾಗಿ ಸುಳ್ಳು ಸಾಕ್ಷಿ ಹೇಳಿಬಿಟ್ರೆ ಹಿಂದಿನ ಮುಂದಿನ ತಲೆಮಾರಿನವರು ನರಕ ಹೊಂತಾರೆ ಅಂತ ಹೇಳಿಬಿಟ್ಟ ಯಾರು ಸುಧನ್ವ. ಪ್ರಹ್ಲಾದ್ ನಿರ್ಣಯ ಕೊಡ್ತಾನೆ. ಏನು ನಿರ್ಣಯ ಕೊಟ್ಟ? ಕುತೂಹಲ ಆಗಿತ್ತು, ವಿರೋಚನೆ ಅಂತ ಖಾತ್ರಿ ಇತ್ತು. ನಮ್ಮ ಅಪ್ಪ ಅಲ್ಲವ, ನನ್ನ ಪರವಾಗಿ ನಿರ್ಣಯ ಕೊಡ್ತಾನೆ, ಮಗನ ಬಿಟ್ಟು ಕೊಡ್ತಾನೆ ಅಪ್ಪ, ಏನೇ ಇರಲಿ ಅದು ಅಂತ ಅವನಿಗೆ. ಪ್ರಹ್ಲಾದ ಕೇಳಿ ನನ್ನ ನಿರ್ಣಯವನ್ನು ಅಂತ ಹೇಳಿಬಿಟ್ಟ. ಹೇಳ್ತಾನೆ, ಮತ್ತಶ್ರೇಯಾನ್ ಅಂಗಿರಾವೈ ಸುಧನ್ವಾತದ್ವಿರೋಚನ ಮಾತಾಸ್ಯ ಶ್ರೇಯಸಿ ಮಾತು ತಸ್ಯಾತ್ವಂ ತೇನ ವೈಜಿತ. ನೋಡಪ್ಪ ಮಗು ವಿರೋಚನ, ಸುಧನ್ವನ ತಂದೆ ಅಂಗಿರಸ ಮುನಿ,
ಅವರು ನನಗಿಂತ ಶ್ರೇಷ್ಠರು. ನಿನ್ನ ತಾಯಿಗಿಂತ ಸುಧನ್ವನ ತಾಯಿ ಶ್ರೇಷ್ಠಳಾಗಿದ್ದಾಳೆ, ನಿನಗಿಂತಲೂ ಕೂಡ. ನಿನ್ನ ತಾಯಿ ಸುಧನ್ವ ತಾಯಿ ನಿನ್ನ ತಾಯಿಗಿಂತ ಶ್ರೇಷ್ಠಳಾಗಿದ್ದಾಳೆ. ಸುಧನ್ವ ಸುಧನ್ವಗಿಂತಲೂ ಕೂಡ ನಿನಗಿಂತ ಸುಧನ್ವ ಶ್ರೇಷ್ಠನಾಗಿದ್ದಾನೆ. ನಿರ್ಣಯ ಕೊಟ್ಬಿಟ್ಟ, ಸುಧನ್ವನೇ ಶ್ರೇಷ್ಠ ಅಂತೇಳಿ. ನೋಡಿ, ಅಂಥ ಪ್ರಹ್ಲಾದ ಸತ್ಯ ಸಂಧನಾಗಿರ್ತಕ್ಕಂಥವನು. ಪ್ರಹ್ಲಾದನ ಮಾತಿನ ಮಹತ್ವ ನೋಡೋದು. ಪ್ರಹ್ಲಾದನಿಗೆ ವಿರೋಚನ ಒಬ್ಬನೇ ಒಬ್ಬ ಮಗ. ಈಗ ಅವನು ಕೂಡ ಪ್ರಾಣ ಇಟ್ಕೊಂಡಿದ್ದಾನೆ. ಪ್ರಾಣವನ್ನೇ ಕೊಡ್ತೇನೆ ತಗೊಂಡು ಅಂತ, ತಾನೇ ಶ್ರೇಷ್ಠ ನಿರ್ಣಯ ಆಗಬೇಕು ಅಂತ. ಅಕಸ್ಮಾತ್ ನಿರ್ಣಯ ತಾನು ವಿರುದ್ಧವಾಗಿ ಬಂದರೂ ಪ್ರಾಣತ್ಯಾಗ ಮಾಡಬೇಕು ಅವನು. ವಿರೋಚನ ಸೋತು ಬಿಟ್ಟರೆ ಅವನ ಪ್ರಾಣಗಳೇ ನಾಶವಾಗಿಬಿಡ್ತದೆ. ಇದ್ದ ಒಬ್ಬನು ಕೈ ಬಿಟ್ಟಂತೆ. ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ನಿರ್ಣಯವನ್ನು ಬದಲಿಸಿದ್ದಿರೋ ಏನು. ತಂದೆಯಾಗಿ ನೋಡ್ರಿ, ಪುತ್ರ ವ್ಯಾಮೋಹ ಅನ್ನು ಬಿಟ್ಟ. ತಾನು ರಾಜನಾಗಿದ್ದ, ರಾಜ್ಯಾಧಿಕಾರವನ್ನು ದುರುಪಯೋಗ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಯಾರು ಪ್ರಹ್ಲಾದ. ಅದನ್ನು ಕೂಡ ಬಲಿ ಮಾಡಲಿಲ್ಲ, ಸತ್ಯವನ್ನೇ ಎತ್ತಿ ಹಿಡಿದಿದ್ದಾನೆ ಹೇಳಿಬಿಟ್ಟ. ವಿರೋಚನ ಕನಿಷ್ಠ, ಸುಧನ್ವನೇ ಶ್ರೇಷ್ಠ. ಸುಧನ್ವನಿಂದ ಕೊನೆಗೆ ತನ್ನ ಪುತ್ರನ ಪ್ರಾಣ ಭಿಕ್ಷೆ ಕೇಳ್ತಾನೆ ಪ್ರಹ್ಲಾದ. ಮಗನ ಉಳಿಸ್ಕೊಡಪ್ಪ, ಒಬ್ಬನೇ ಮಗ, ಅವನು ಕಳ್ಕೊಂಡು ನಾನು ಬದುಕೋದಿಲ್ಲ. ಹೀಗೆ ಸತ್ಯವನ್ನು ನುಡಿದಿದ್ದಾನೆ ಪ್ರಹ್ಲಾದ. ಸತ್ಯಕ್ಕಾಗಿ ಪ್ರಹ್ಲಾದ, ಹರಿಶ್ಚಂದ್ರ ಮುಂತಾದವರ ತ್ಯಾಗ ಸ್ಮರಣಾರ್ಹ. ಸತ್ಯಪಾಲನೆ ಮುಂದೆ ಫಸ್ಟ್, ಉಳಿದೆಲ್ಲ ಧರ್ಮ ಹಿಂದೆ ನೆಕ್ಸ್ಟ್. ಅದಕ್ಕಾಗಿಯೇ ತೈತ್ರಿಯ ಉಪನಿಷತ್ತಿನಲ್ಲಿ ಧರ್ಮೋಪದೇಶ, ಸ್ನಾತಕೋತ್ತರ ಉಪದೇಶ ಗುರುಗಳು ಶಿಷ್ಯನಿಗೆ ನೀಡುವಾಗ ಫಸ್ಟ್ ಹೇಳಿದ್ದೆ ಸತ್ಯಂ ವದ ಧರ್ಮಂ ಚರ. ಸತ್ಯ ನುಡಿ ಮೊದಲು, ಮತ್ತೆ ಧರ್ಮಾಚರಣೆ. ಸತ್ಯ ನುಡಿದೇ ಇದ್ದರೆ ಧರ್ಮಾಚರಣೆ ಮಾಡಿ ಅರ್ಥ ಇಲ್ಲ, ವ್ಯರ್ಥ. ಸತ್ಯಂಬದ ಸತ್ಯ ನುಡಿದ ಮೊದಲು ಧರ್ಮಾಚರಣೆ ಮತ್ತೆ. ಹಾಗಾಗಿ ಸತ್ಯಕ್ಕೆ ಈ ಮಹತ್ವ ನಾವು ನೋಡ್ತಕ್ಕಂಥದ್ದು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಕನಕವಾಣಿ ಕೂಡ ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಳಬಹುದಾಗಿದೆ. ಮುಂದೆ ಹರಿಯ ಧ್ಯಾನವನ್ನು ಹೇಗೆ ಕೈಗೂಡಿಸಿಕೊಳ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾಗ 1ರಲ್ಲಿ ಆ ಮಾತನ್ನು ಉದ್ಧವನಿ ಕೃಷ್ಣ ಹೇಳ್ತಾನೆ. ಹರಿಯ ಧ್ಯಾನವನ್ನು ಹರಿಭಕ್ತಿ ಭರಿತ ಭಕ್ತನು ಆಗ ಹೇಳಿದಂತಾನೆ, ಸ್ತ್ರೀ ಸಂಗಿಗಳ ಸಂಘ ಅಂದರೆ ದುರ್ಬುದ್ಧಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರತಕ್ಕಂಥವರ ಸಂಪರ್ಕವನ್ನು ಕೂಡ ಬಿಟ್ಟು ಏಕಾಂತದಲ್ಲಿ, ಅತಿ ಎತ್ತರವೂ ಅಲ್ಲದ ಅತಿ ಕೆಳಗಿನದೂ ಅಲ್ಲದ ಶುದ್ಧಾಸನದಲ್ಲಿ ಕುಳಿತುಕೊಂಡು ತೊಡೆಗಳ ಮೇಲೆ ಕೈಯನ್ನು ಇರಿಸಿ ಮೂಗಿನ ತುದಿಗೆ ದೃಷ್ಟಿಯನ್ನು ಹರಿಸಿ ನೋಡ್ತಾ ಕೂತ್ಕೋಬೇಕು. ಧ್ಯಾನ ಮಾಡುವಾಗ ಮೂಗಿನ ತುದಿಗೆ ಆ ಕಣ್ಣಿನ ದೃಷ್ಟಿ ನೆಟ್ಟಿರಬೇಕದು. ರೇಚಕ, ಪೂರಕ, ಕುಂಭಕಗಳಿಂದ ಪ್ರಾಣಾಯಾಮವನ್ನು ಮಾಡಬೇಕು. ಹೃದಯದಲ್ಲಿ ಮುಖ್ಯ ಪ್ರಾಣನು ನಿರಂತರ ಓಂಕಾರವನ್ನು ಉಚ್ಚರಿಸ್ತಾ ಇದ್ದಾನೆ. ಇದನ್ನು ನಾವು ಗಮನವಿಟ್ಟು ಕೇಳಿದರೆ ನಮಗೆ ಕೇಳಿಸ್ತದೆ. ಇದನ್ನೇ ಪ್ರಾಣಘೋಷ ಅಂತ ಕರೀತಾರೆ. ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಹಿಂಗೆ, ಆವಾಗ ಅದು ಓಂ ಅಂತ ಕೇಳಿಸ್ತದೆ. ಆ ಎರಡು ಕಿವಿ ಮುಚ್ಕೊಂಡು ಲಕ್ಷ ಕೊಟ್ಟು ಕೇಳಿದಾಗ. ಇದು ಕೇಳಲಿಲ್ಲ ಅಂದರೆ ಪ್ರಾಣಘೋಷ ಅನುಪಶ್ರುತಿ. ಅದನ್ನೇ ಪ್ರಾಣಘೋಷ ಯಾರಿಗೆ ಕೇಳಿ ಬರುವುದಿಲ್ಲ ಅದು ಒಂದು ಮರಣ ಸೂಚಕದ ಅಥವಾ ಮುನ್ಸೂಚನೆ ಅಂತಕ್ಕಂಥ ಮಾತನ್ನು ಐತರೆ ಒಡತು ಪ್ರಸ್ತಾಪ ಮಾಡಿದೆ. ಅದನ್ನು ಕೂಡ ಗಮನದಲ್ಲಿಡಬಹುದು. ಸಾಧಕನು ಈ ಪ್ರಾಣಘೋಷವನ್ನು ಕಮಲದ ದೇಟಿನ ಎಳೆಯಂತೆ ನಿರಂತರ ಅಭಿವ್ಯಕ್ತಿಗೊಳಿಸಿಕೊಳ್ಳಬೇಕು. 10 ಪ್ರಾಣಾಯಾಮಗಳಿಂದ ಶ್ವಾಸ ಜಯ, ಪ್ರಾಣಜಯಗಳನ್ನು ತಂದುಕೊಳ್ಳಬಹುದಾಗಿದೆ. ಹರಿಧ್ಯಾನ ಕೈಗೂಡಿಸಿಕೊಳ್ಳುವ ಬಗೆ ಹೇಗೆ ಅನ್ನುವ ಮಾತನ್ನು ನೋಡ್ತಕ್ಕಂಥದ್ದು. ಅದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಭಗವಂತ. ಬಾಳೆ ಹೂವಿನಂತೆ ಹೃದಯ ಕಮಲ ಕೆಳಮುಖವಾಗಿರುವಂತೆ ಕಾಣಿಸ್ತದೆ. ಬಾಳೆ ಗಿಡದಲ್ಲಿ ಆ ಬಾಳೆ ಗೊನೆ, ಅದರ ಹೂವು ಕೆಳಮುಖವಾಗಿ ಬಗ್ಗಿರುತ್ತದೆ. ಅದರಂತೆ ಹೃದಯ ಕಮಲ ಕೆಳಮುಖವಾಗಿ ಬಾಗಿದಂತೆ ಕಾಣಿಸ್ತದೆ. ಅದನ್ನು ನಾವು ಮೇಲ್ಮುಖವಾಗಿ ಅರಳಿದಂತೆ ಆ ಧ್ಯಾನವನ್ನು ಕೈಗೊಳ್ಳಬೇಕಾಗಿದೆ. ಅದರ ಕರ್ಣಿಕೆ ಮಧ್ಯದಲ್ಲೇನು ಗುಂಡಾಕಾರ ಇರ್ತದೆ. ಅದರಲ್ಲಿ ಸೂರ್ಯಮಂಡಲ, ಅದರ ಮೇಲೆ ಚಂದ್ರಮಂಡಲ, ಅದರ ಮೇಲೆ ಅಗ್ನಿಮಂಡಲಗಳಿದ್ದು ಅವುಗಳಲ್ಲಿ ಲಕ್ಷ್ಮೀ ಸಹಿತ ಹರಿಯ ಧ್ಯಾನವನ್ನು
ಕೈಗೊಳ್ಳಬೇಕು. ಆಮೇಲೆ ಇಂದ್ರಿಯಗಳೆಂಬ ಕುದುರೆಗಳನ್ನು ಮನಸ್ಸೆಂಬ ಕಡಿವಾಣ ಲಗಾಮು ಹಾಕಿ ಬುದ್ಧಿ ಎಂಬ ಸಾರಥಿಯ ಸಹಾಯದಿಂದ ಆ ಮನಸ್ಸನ್ನು ಇಂದ್ರಿಯಗಳನ್ನು ಸೆಳೆದು ಹರಿಯಲ್ಲಿ ನಿಲ್ಲಿಸಬೇಕು. ಭಗವಂತನ ಏಕೈಕ ಶೋಂಗಾನಿ ಶುಕ ಮಹರ್ಷಿಗಳು ಪ್ರಾರಂಭದಲ್ಲಿಯೇ ಪರೀಕ್ಷಿತ ಹೇಳಿದಂತೆ ಒಂದೊಂದೇ ಅವಯವ ಚಿಂತನೆಯನ್ನು ನಡೆಸಬೇಕು. ಸರ್ವಾಂಗ ಅವಯವ ಧ್ಯಾನವನ್ನು ಹಂತ ಹಂತವಾಗಿ ಆ ಸರ್ವಾಂಗ ಅವಯವ ಧ್ಯಾನದವರೆಗೆ ನಮ್ಮ ಸಾಧನೆ ಚಿಂತನೆ ಮುಂದುವರೆದು ಅದನ್ನು ಕೈಗೂಡಿಸಿಕೊಳ್ಬೇಕು. ಇದನ್ನು ನಾವು ಧ್ಯಾನ ಯೋಗ ಗ್ರಂಥದಲ್ಲಿ ನಾವಿದನ್ನು ಕಾಣಬಹುದಾಗಿದೆ. ಈ ಎಲ್ಲ ವಿವರಗಳು ಕೂಡ ಅದರಲ್ಲಿ ಕಂಡು ಬರ್ತದೆ. ಯಾವತ್ ಸಮಗ್ರಮಚ ಸ್ಮರಣಂ ಅಚಲಂ ಕೇಶವೇ ಭವೇತ್ ಸಮಾಧಿಯೋಗೇ ಸಂಪೂರ್ಣೆ ಅನ್ನೋ ಮಾತು ಅಲ್ಲೆಲ್ಲ ಈ ಮಾತುಗಳು ವಿವರಗಳು ಕಂಡು ಬರ್ತಾ ಇದೆ. ಹಾಗಾಗಿ ಶ್ವಾಸ ಜಯ ತಂದುಕೊಂಡ ನಂತರ ಈ ಧ್ಯಾನ ಯೋಗವನ್ನು ತಂದುಕೊಳ್ತಕ್ಕಂಥದ್ದು. ಸಮಾಧಿ ಯೋಗ ಎಂಬ ತತ್ವ ಪ್ರತಿಪತ್ತಿ ಗ್ರಂಥದಂತೆ ಧ್ಯಾನ ಯೋಗವು ಪಕ್ವಗೊಂಡಾಗ ಜೀವರಿಗೆ ತಮ್ಮ ಸ್ವರೂಪ ಮತ್ತು ಬಾಕಿ ಹೃದಯಗಳಲ್ಲಿ ಹರಿಯ ದರ್ಶನವಾಗ್ತದೆ. ಹರಿಯೇ ತನಗೆ ಆಶ್ರಯ ಎಂಬ ದೃಢಜ್ಞಾನದಿಂದ ಹರಿಯನ್ನು ಬಿಟ್ಟು ಬೇರೆ ಏನನ್ನೂ ಚಿಂತಿಸಕೂಡದು. ಆಗ ಅಹಂಕಾರ ಮಮಕಾರಗಳು ತಾವಾಗಿಯೇ ಅಳಿದು ಹೋಗುತ್ತವೆ. ಹರಿಯ ಅನುಗ್ರಹವು ಕೂಡ ಲಭ್ಯವಾಗುತ್ತದೆ. ಶ್ವಾಸಜಯ ಪ್ರಾಣಜಯ ಉಂಟಾಗಬೇಕು, ತಂದುಕೊಳ್ಬೇಕು ಅಂತ ಹೇಳಿದ್ರೆ ಏನು ಅಭಿಪ್ರಾಯ? ಅದಕ್ಕೆ ಉಪಾಸ್ಯ ಅನ್ನುವ ಒಂದು ಮಾತಿನ ಮೂಲಕ ಅದನ್ನು ಉಲ್ಲೇಖವನ್ನು ಶ್ರೀಮದಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಉಪಾಸ್ಯ ಪ್ರಾಣತೋ ನುಜ್ಞಾಂ ಹೃದಯಸ್ಥಾನ್ ಪ್ರಾಪ್ಯ ಸೇವತಃ ಹೃದಯಸ್ಥಾತ್ ಪ್ರಾಪ್ಯ ಸೇವತಃ. ಸಾಧಕನಾಗಿರ್ತಕ್ಕಂಥವನು ಶ್ವಾಸಜಯಕ್ಕೆ ಮುಖ್ಯ ಪ್ರಾಣನಿಗೆ ಅನುಜ್ಞೆ ಕೊಡಪ್ಪ ಮಹಾರಾಯ ಅಂತ ಕೇಳ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಮುಖ್ಯ ಪ್ರಾಣ ಪ್ರಾರ್ಥನೆ ಮಾಡಿ ಉಪಾಸನೆ ಮಾಡಿ ಅನುಗ್ರಹ ಪಡ್ಕೊಂಡು 3 ಹೊತ್ತು ಪ್ರಣವಯುಕ್ತ 10 ಪ್ರಾಣಾಯಾಮ ನಡೆಸಿ ಪ್ರಾಣನ ಸೇವೆಗೈದರೆ ಮುಖ್ಯ ಪ್ರಾಣನ ಅನುಗ್ರಹವಾಗುತ್ತದೆ. ಅದೇ ಪ್ರಾಣಜಯ ಅಂತ ಈ ಪ್ರಾಣ ಅನುಗ್ರಹವನ್ನೇ ಕರೆಯಲಾಗಿದೆ. ಯೋಗ ಬಲದಿಂದ ಹರಿಧ್ಯಾನಗೈಯುವ ಯೋಗಿಗೆ ಮೋಕ್ಷ ಹೊರತಾಗಿ ಮೋಕ್ಷ ಸಿಕ್ತ ಸರಿ, ಮೋಕ್ಷ ಬಿಟ್ಟು ಅಡಿಷ್ನಲ್ ಮತ್ತೇನು ಬೇರೆ ಏನಾದರೂ ಲಾಭ ಉಂಟೋ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಭಗವಂತ. ನಿರ್ದಿಷ್ಟ ಅಧಿಷ್ಠಾನದಲ್ಲಿ ಹರಿಯ ನಿರ್ದಿಷ್ಟ ರೂಪ ಧ್ಯಾನದಿಂದ ಅಪರೋಕ್ಷ ಪಡೆದವನಿಗೆ ನಾನಾ ಸಿದ್ಧಿಗಳು ಲಭ್ಯವಾಗುತ್ತವೆ. ನಾನಾ ಸಿದ್ಧಿಗಳು ಮನುಷ್ಯರಿಗೆ 18 ಸಿದ್ಧಿ, ದೇವತೆಗಳಿಗೆ 8 ಸಿದ್ಧಿ. ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ. 8 ಸಿದ್ಧಿ ದೇವತೆಗಳಿಗೆ, 18 ಮನುಷ್ಯರಿಗೆ. ಅರೆ ಇದೇನಿದು 8 18? ಬಹುಶಃ ದೇವತೆಗಳಿಗೆ ಸಿದ್ಧಿ ಕಮ್ಮಿ ಆಯಿತೋ ಏನೋ? ಅಲ್ಲ, ಈ 18 8ರಲ್ಲಿಯೇ ಅಡಕವಾಗಿ ಬಿಡ್ತದೆ, ಮರ್ಜಿ ಆಗಿಬಿಡ್ತದೆ. ಹಾಗಾಗಿ ದೇವತೆ ಸಿದ್ಧಿ ಕಮ್ಮಿ ಅಂತ ತಿಳಿಯತಕ್ಕದ್ದಲ್ಲ. ಈ ಮನುಷ್ಯರಿಗೆ ಅನೂರ್ಮಿಮತ್ವ ಮುಂತಾದ ಸಿದ್ಧಿ ಉಂಟಾಗುತ್ತದೆ. ಏನದರ ವಿವರವನ್ನು ನಾವು ನೋಡುವಂತಾಗಿದ್ದರೆ, ಮೊದಲನೇ ಸಿದ್ಧಿ ಅನೂರ್ಮಿಮತ್ವ. ಅನೂರ್ಮಿಮತ್ವ ಯಾರಿಗೆ? ಮನುಷ್ಯ ಇರತಕ್ಕಂಥದ್ದು. ಊರ್ಮಿ ಅಂದ್ರೇನು? ತೆರೆಗಳು. ಹೆಂಗೆ ಅಲೆಗಳು ಬರ್ತಿರ್ತಾವೆ ಸಮುದ್ರದಲ್ಲಿ 1 by 1, ಹಂಗೆ ನಮ್ಮದು ಹಸಿವೆ, ನೀರಡಿಕೆ, ನಿದ್ದೆ, ಮತ್ತೇನು ಚಿಂತೆ, ರೋಗ, ಒಂದಲ್ಲ ಒಂದು ದುಃಖ 1 by 1 ಬರ್ತಾನೇ ಇರ್ತದೆ. ಇದು ಎಂಡ್ ಆಗೋದು ಅಂತ ಇಲ್ವೇ ಇಲ್ಲ. ಮತ್ತು ಸಮಸ್ಯೆ ಇದ್ದಿದ್ದೇ ಇದೆ. ಇದನ್ನು ಕಳ್ಕೊಳ್ಬೇಕು ಅಂತಾಗಿದ್ದರೆ ಈ ಸಿದ್ಧಿಯನ್ನು, ಈ ಭಗವಂತನ ಸಾಧನೆಯನ್ನು ಮಾಡಿಕೊಂಡಾಗ ಅನೂರ್ಮಿಮತ್ವ, ಆ ದುಃಖ ಹಸಿವಿರಡಿಕೆ 6 ಬಗೆಯ ದುಃಖವನ್ನು ನಿವಾರಣೆ ಮಾಡ್ತದೆ ಈ ಅನೂರ್ಮಿಮತ್ವ ಎಂಬತಕ್ಕಂಥ ಸಿದ್ಧಿ. ಇದನ್ನು ಪಡ್ಕೊಳ್ಬೇಕು ಅಂತಾಗಿದ್ದರೆ ಶ್ವೇತದ್ವೀಪಾಧಿಪತಿಯ ಹರಿಯ ಧ್ಯಾನವನ್ನು ಮಾಡಬೇಕು, ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಆವಾಗ ಅನೂರ್ಮಿಮತ್ವ ಸಿದ್ಧಿ ಲಭ್ಯ. ಹಾಗೆಯೇ ಮತ್ತೊಂದು ಸಿದ್ಧಿ ದೂರಶ್ರವಣ. ಸಾವಿರಾರು ಯೋಜನ ದೂರದ್ದನ್ನು ಇಲ್ಲೇ ಕೂತ್ಕೊಂಡು ಕೇಳ್ತಕ್ಕಂಥದ್ದು, ಅಥವಾ ಮತ್ತು ಪಶು ಪಕ್ಷಾದಿಗಳ ಮಾತನ್ನು ತಿಳಿಯತಕ್ಕಂಥದ್ದು. ಇದು ದೂರಶ್ರವಣದ ಮೂಲಕ ಬರ್ತಕ್ಕಂಥ ಸಿದ್ಧಿ. ಇದಕ್ಕೆ ಆಕಾಶದಲ್ಲಿರುವ ಮುಖ್ಯ ಪ್ರಾಣಾಂತರ್ಯಾಮಿ ಶಬ್ದ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ಧ್ಯಾನವನ್ನು ಮಾಡಬೇಕು, ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೇಕು.
ಇನ್ನು ಮೂರನೇದಕ್ಕಂಥ ಸಿದ್ಧಿ ಅಂತಾರೆ ದೂರದರ್ಶನ. ಸಾವಿರಾರು ಯೋಜನೆ ದೂರದ್ದನ್ನು ಕೂತಲ್ಲಿಯೇ ಸ್ಪಷ್ಟವಾಗಿ ಕಾಣಬಹುದು. ಇದು ಅದರ ಫಲ ಅಥವಾ ಲಾಭ. ಇದಕ್ಕೆ ಚಕ್ಷುರಿಂದ್ರಿಯ ನಿಯಾಮಕನಾಗಿರತಕ್ಕಂತಹ ಸೂರ್ಯ, ಅವನ ನಿಯಾಮಕನಾಗಿರತಕ್ಕಂತಹ ಭಗವಂತ ಸೂರ್ಯನಾರಾಯಣ ಅವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಮನೋಜವ ಮುಂದಿನ ಸಿದ್ಧಿ, ಮನೋವೇಗದಿಂದ ಶರೀರವನ್ನು ಸಂಚಾರ ಮಾಡ್ತಕ್ಕಂಥದ್ದು ಅಷ್ಟು ಫಾಸ್ಟಾಗಿ, ಈಗ ಇಲ್ಲಿ ಇನ್ನೊಂದು ಕ್ಷಣಕ್ಕೆ ಅಲ್ಲಿ. ಈ ಫಲ ಮನೋಜವ ಸಿದ್ಧಿಯಿಂದ ನೋಡ್ಕೊಳ್ತಕ್ಕಂಥದ್ದು. ಮನಸ್ಸು ಮನಸ್ತತ್ವಗಳಂತೆ ದೇಹವು ಪ್ರಾಣಾಧೀನ, ಪ್ರಾಣ ನಿಯಾಮಕ ಭಗವಂತ ಅಂತ ಹೇಳಿ ಆ ಹಂತ ಹಂತವ ಚಿಂತನೆಯನ್ನು ತಂದುಕೊಂಡು ಅಂತಹ ಹರಿರೂಪವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾಗಿದೆ. ಕಾಮರೂಪ ಅಂದರೆ ಇಚ್ಛಾರೂಪ, ಯಾವ ಸ್ವರೂಪ ಬೇಕು ಆ ರೂಪ ಪಡ್ಕೋಬೋದು. ಬಯಸಿದ ಪ್ರಾಣಿ ಆದಿ ಆಕಾರಗಳನ್ನು ಪಡ್ಕೊಳ್ತಕ್ಕಂಥದ್ದು. ಇದಕ್ಕೆ ನಿರ್ದಿಷ್ಟ ಆಯಾ ಪ್ರಾಣಿಗಳಲ್ಲಿರ್ತಕ್ಕಂಥ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು, ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಪರಕಾಯ ಪ್ರವೇಶ, ಇನ್ನೊಬ್ಬರ ಶರೀರದೊಳಗೆ ಪ್ರವೇಶ ಮಾಡಿ ಆ ಪರಕಾಯ ಪ್ರವೇಶದ ಸಿದ್ಧಿಯ ಲಾಭ, ಅವರ ದೇಹದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು. ಭಗವಂತ ಪ್ರಾಣ ಜೀವಾತ್ಮರ ಜೊತೆಗೆ ನಮ್ಮನ್ನು ತಗೊಂಡು ಹೋಗಿ ಇನ್ನೊಬ್ಬರ ದೇಹದಲ್ಲಿ ಇಡ್ತಾನೆ. ಅಲ್ಲಿ ನಾವು ಅದನ್ನು ಪರಕಾಯ ಪ್ರವೇಶದಂಥ ಸಿದ್ಧಿಯನ್ನು ಪಡ್ಕೋಬೇಕು ಅಂತಾಗಿದ್ದರೆ ತನ್ನಲ್ಲಿರತಕ್ಕಂಥ ಹರಿಯ ರೂಪ ಅಂತೇನುಂಟಲ್ಲ, ಅಂತಹದ್ದೇ ಪರಕಾಯದಲ್ಲೂ ರೂಪ ಇದೆ. ಅದನ್ನು ತಿಳ್ಕೊಂಡು ಅದನ್ನು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆವಾಗ ಪರಕಾಯ ಪ್ರವೇಶ ಸಿದ್ಧಿ ನಮಗೆ ದೊರಕ್ತದೆ. ಇಚ್ಛಾಮರಣ, ನಾವು ಬಯಸಿದಾಗ ಮರಣ, ಭೀಷ್ಮಾಚಾರ್ಯಗಳ ಬಂತದ್ದು ಇಚ್ಛಾಮರಣ. ಆಯುಷ್ಯ ಮುಕ್ತಾಯಕ್ಕಿಂತ ಮೊದಲು ಶರೀರ ತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದಾಗ ಪ್ರಾಣಸ್ಥ ಪ್ರಾಣನಾಮಕ ಹರಿ ಅವನನ್ನು ನಾಭಿಯಲ್ಲಿ, ಹೃದಯದಲ್ಲಿ, ಎದೆ, ಕುತ್ತಿಗೆ, ಹುಬ್ಬುಗಳ ಮಧ್ಯದಲ್ಲಿ, ತಲೆ, ಬ್ರಹ್ಮರಂಧ್ರದ ಮೂಲಕ ಪ್ರಾಣೋತ್ಕ್ರಮಣವನ್ನು ಮಾಡಬೇಕು. ಆಯಾ ಸ್ಥಳದಲ್ಲಿ ಹರಿಯ ಚಿಂತನೆಯನ್ನು ಮಾಡಬೇಕು. ದೇವೋದ್ಯಾನ ವಿಹಾರ ಸಿದ್ಧಿ ಬರಬೇಕು ಅಂತಾಗಿದ್ದರೆ ದೇವತೆಗಳು ಅದರ ಲಾಭ, ಅಪ್ಸರೆಯರೊಡನೆ ವಿಹಾರವನ್ನು ಮಾಡಬಹುದಾಗಿದೆ. ಅದಕ್ಕೆ ಸತ್ವಗುಣಯಾಮಕನಾಗಿರ್ತಕ್ಕಂಥ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಆ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಇಷ್ಟಾರ್ಥ ಸಿದ್ಧಿ, ಏನು ಬಯಸ್ತಾನೆ ರೆಡಿ ಆಗಬೇಕು ಎದುರಿಗೆ ತಕ್ಷಣ. ಇಂಥ ಸಿದ್ಧಿ ಬರಬೇಕು ಅಂತಾಗಿದ್ದರೆ ಅನ್ನಪಾನಾದಿ ಬಯಸಿದನ್ನು ಪಡೆಯತಕ್ಕಂತಹ ಲಾಭದ ಉದ್ದೇಶ ಅದರದ್ದು. ಸತ್ಯ ಸಂಕಲ್ಪನಾಗಿರತಕ್ಕಂತಹ ಹರಿಯ ರೂಪವನ್ನು ಚಿಂತನೆ ಮಾಡಬೇಕು ಮತ್ತು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು. ಸ್ವಾಜ್ಞಾಪಾಲನೆ, ಎಲ್ಲರೂ ಕೂಡ ನನ್ನ ಮಾತು ಕೇಳುವಂತಾಗಬೇಕು. ಇಂಥ ಸಿದ್ಧಿ ಪಡ್ಕೊಂಡಾಗಿದ್ದರೆ ಭೂಮಿಯಲ್ಲಿಯ ಪ್ರಾಣಿ ಮಾನವ ಎಲ್ಲರೂ ಒನ್ ಆ್ಯಂಡ್ ಆಲ್ ತನ್ನ ಹರಿಯ ಆಜ್ಞೆಯಂತೆ ತನ್ನ ಆಜ್ಞಾ ಪಾಲನೆ ಮಾಡ್ತಕ್ಕಂಥ ರೀತಿಯೊಳಗೆ ಆ ಮಟ್ಟಕ್ಕೆ ಅವನು ಬೆಳೀಬೇಕು ಅಂತಾಗಿದ್ದರೆ ಸರ್ವೇಶ್ವರ ಸರ್ವಸ್ವತಂತ್ರನಾದ ಭಗವಂತ ರೂಪವನ್ನು ಚಿಂತನೆ ಮಾಡಬೇಕು. ಅದರ ಸಾಕ್ಷಾತ್ಕಾರವನ್ನು ತಂದುಕೊಳ್ಳಬೇಕು. ತ್ರಿಕಾಲಜ್ಞತ್ವ, 3 ಕಾಲದ್ದು ಭೂತ ಭವಿಷ್ಯತ್ ವರ್ತಮಾನ, ಒಂದು ಯುಗದ ತ್ರಿಕಾಲ ಜ್ಞಾನ, ಅದರ ಲಾಭ. ಇದಕ್ಕೆ ತ್ರಿಕಾಲ ನಿಯಾಮಕನಾಗಿರ್ತಕ್ಕಂಥ ಭಗವಂತ ರೂಪವನ್ನು ಚಿಂತನೆ ಮಾಡಬೇಕು. ಅಂತಹ ರೂಪದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು. 12ನೇದಾಗಿ ಪರಚಿತ್ತಜ್ಞತ್ವ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತಾಗಿದ್ದರೆ ಅದರ ಸಿದ್ಧಿಯ ಕ್ರಮ. ತತ್ವಯಶ, ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಉಳಿದ ದೇವತೆಗಳಲ್ಲಿ ಉಳಿದವರಲ್ಲಿ ಏನು ಮನಸ್ಸಿನ ಅಭಿಪ್ರಾಯ ಉಂಟು ಅಂತೇಳಿದ ಸಾಮರ್ಥ್ಯ ಬಂದುಬಿಡ್ತದೆ. ಅದಕ್ಕೆ ಪರಚಿತ್ತಾಭಿಜ್ಞ ಅನ್ನುವ ಹರಿಯ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು. ಇನ್ನು ಅಗ್ನಿ, ಸೂರ್ಯ, ಜಲ, ವಿಷ, ಶಾರ್ದೂಲ ಇವೆಲ್ಲ ಉಪಾಸನೆ ಸಿದ್ಧಿ ಅಂತಂದರೆ ಅವುಗಳ ಪ್ರಭಾವವನ್ನು ತಡೆಗಟ್ಟತಕ್ಕಂಥದ್ದು. ಬೆಂಕಿ ಮುಟ್ಟಿದ್ರೂ ಗಾಯ ಆಗೋದಿಲ್ಲ, ನೋವಾಗೋದಿಲ್ಲ, ಸಾವಾಗೋದಿಲ್ಲ. ಅಗ್ನಿಸ್ತಂಭನ, ಸೂರ್ಯಸ್ತಂಭನ, ಸೂರ್ಯನ ಪರಿಣಾಮ ಬಿಸಿಲಿನಲ್ಲಿದ್ರೂ ಏನಾಗೋದಿಲ್ಲ, ನೀರಲ್ಲಿ ಮುಳುಗಿದ್ರೂ ಸಾಯೋದಿಲ್ಲ. ಹೀಗೆಲ್ಲ ವಿಷದಿಂದ ಏನು ಬಾಧೆ ಆಗೋದಿಲ್ಲ, ಹುಲಿ ಮುಂತಾದವುಗಳಿಂದ ಏನು ಬಾಧೆ ಆಗೋದಿಲ್ಲ. ಕೊನೆಯದಾಗಿ ಅಪರಾಜಯ, ಮಾನವರಿಂದ ಪರಾಜಯವಿಲ್ಲ. ಇದಕ್ಕೆಲ್ಲ ಅಗ್ನಿಯಾದಿ ನಿಯಾಮಕ, ಸೂರ್ಯಾದಿ ನಿಯಾಮಕ, ಶ್ರೀವತ್ಸ, ಶಂಖ, ಚಕ್ರಾದಿಯುಕ್ತ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು. ಆ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಇನ್ನು ದೇವತೆಗಳಿಗೆ ಸಿಗತಕ್ಕಂತಹ ಅಷ್ಟಸಿದ್ಧಿಯ ವಿವರವನ್ನು ನೋಡುವಂತಾಗಿದ್ದರೆ
ಮೊದಲನೇ ಸಿದ್ಧಿ ಅಣಿಮ. ಅಣಿಮ ಅಂದರೆ ಏನು? ತುಂಬ ಸೂಕ್ಷ್ಮ ಅಂತ ಅರ್ಥ. ಸಾಸಿವೆ ಕಾಳಿಗಿಂತಲೂ ಸೂಕ್ಷ್ಮ ಶರೀರವನ್ನು ಪಡ್ಕೊಳ್ಬಹುದಾಗಿದೆ. ಇದನ್ನು ಪಡೀಬೇಕು ಅಂತಾಗಿದ್ದರೆ ಪರಮಾಣುವಿಗಿಂತಲೂ ಅತ್ಯಂತ ಅಣುವಾಗಿರ್ತಕ್ಕಂತಹ ಭಗವಂತ ರೂಪವನ್ನು ಚಿಂತನೆ ಮಾಡಬೇಕು. ಮಹಿಮ ಎರಡನೆಯ ಸಿದ್ಧಿ. ದೊಡ್ಡ ಶರೀರ ಪಡ್ಕೊಳ್ಬೇಕು ಅಂತಾಗಿದ್ದರೆ ಅದರ ಲಾಭ, ಅದನ್ನು ಸರ್ವವ್ಯಾಪ್ತನೂ ಅಥವಾ ವಿರಾಟ್ ರೂಪ ಆಗಿರ್ತಕ್ಕಂಥ ಭಗವಂತ ರೂಪವನ್ನು ಚಿಂತನೆ ಮಾಡಬೇಕು. ಮೂರನೆಯ ಲಘಿಮ ಅನ್ನುವ ಸಿದ್ಧಿಯ ಬಗ್ಗೆ ನೋಡುವಂತಾಗಿದ್ದರೆ ಹಗುರವಾಗಿರುವಿಕೆ. ಇರುವೆಯಷ್ಟು ಹಗುರ ನಮ್ಮ ದೇಹ. ಇರುವೆ ಕೂಡ ಹೊತ್ಕೊಂಡು ಹೋಗ್ಬೋದು, ಇರುವೆ ಕೂಡ ನಮ್ಮನ್ನು ಹೊರಬಹುದು, ಅಷ್ಟು ಹಗುರವಾಗಿರ್ತಕ್ಕಂಥ ದೇಹವನ್ನು ಪಡ್ಕೊಳ್ತಕ್ಕಂಥದ್ದು. ಭಗವಂತನ ಅತಿ ಹಗುರವಾಗಿರ್ತಕ್ಕಂಥ ರೂಪವನ್ನು ನಾವು ಚಿಂತನೆಯನ್ನು ಮಾಡಬೇಕು. ಪ್ರಾಪ್ತಿ ಮುಂದಿನದ್ದು ಅಂದರೆ ಎಲ್ಲರ ಇಂದ್ರಿಯ ನಿಯಂತ್ರಣ. ಇದಕ್ಕೆ ವೈಕಾರಿಕ ಅಹಂಕಾರ ನಿಯಾಮಕ ರೂಪವನ್ನು ಚಿಂತನೆ ಮಾಡತಕ್ಕಂಥದ್ದು, ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದು. ಪ್ರಾಕಾಶ್ಯ ಏನೂ ಅಧ್ಯಯನವಿಲ್ಲದೆ ವೇದಾದಿಗಳ ಅರ್ಥವನ್ನು ಹೊಳಿತಕ್ಕಂಥದ್ದು, ಅದು ಜ್ಞಾನ ಬಂದುಬಿಡ್ತದೆ. ಅದಕ್ಕೆ ಮಹತ್ತತ್ವದಲ್ಲಿ ಸೂತ್ರನಾಮಕನಾಗಿರತಕ್ಕಂಥ ವಾಯುದೇವ ಹಾಗೂ ಬ್ರಹ್ಮಾಂತರ್ಗತ ಭಗವಂತ ರೂಪಗಳನ್ನು ಚಿಂತನೆ ಮಾಡಬೇಕು. ಅವುಗಳ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು. ಈಶತ್ವ ಎಲ್ಲರನ್ನು ಆಳುವ ಸಾಮರ್ಥ್ಯ. ಈ ಹಿಂದಿನ ಇದು 6ನೇದು, ಇದು ಹಿಂದಿನ 1 to 5 ಅವುಗಳಿಗಿಂತಲೂ ಕೂಡ ಈ ಸಿದ್ಧಿ ಈಶತ್ವ ಹೆಚ್ಚು ಸಾಮರ್ಥ್ಯ ಪಡೆದುಕೊಂಡಿರ್ತಕ್ಕಂಥದ್ದು. ಕಾಲಾಂತರ್ಗತನಾಗಿರ್ತಕ್ಕಂತಹ ಹರಿಯ ರೂಪವನ್ನು ಧ್ಯಾನ ಮಾಡಿ ಸಾಕ್ಷಾತ್ಕಾರವನ್ನು ತಂದುಕೊಳ್ಳಬೇಕು. ವಶಿತ್ವ 7ನೇಯ ಸಿದ್ಧಿ ದೇವತೆಗಳದ್ದು. ವಿಷಯಭೋಗವಿದ್ದರೂ ಕೂಡ ಅನಾಸಕ್ತಿ, ಅದರ ಅಂಟುವಿಕೆ ಇಲ್ಲ, ಇಂಥ ಒಂದು ಕೆಪಾಸಿಟಿ ಬಂದ್ಬಿಡ್ತದೆ. ತುರಿಯ ನಾಮಕ ಹರಿಯಲ್ಲಿ ಷಡ್ಗುಣ ಪೂರ್ಣತ್ವ ರೂಪವನ್ನು ಚಿಂತನೆ ಮಾಡಬೇಕಾಗಿದೆ. ಕೊನೆಯದಾಗಿ ಪ್ರಾಕಾಮ್ಯ, ಅದು ಸಿದ್ಧಿಯ ಒಂದು ಲಕ್ಷಣ. ವಿಷಯವಿಲ್ಲದೆಯೂ ಸುಖಭೋಗ, ಆರಾಮಾಗಿರುವಿಕೆ. ಎಂಥ ಒಂದು ಏನು ವಿಷಯಗಳೂ ಇಲ್ಲ, ಅಲ್ಲಿ ಯಾವುದೇ ರೀತಿ ಹಾಲಿಲ್ಲ, ಶ್ರೀಖಂಡ ಇಲ್ಲ, ತಿಂದಂತೆ ತಿಂದಷ್ಟು ಸುಖ ಅನುಭವ ಬರ್ತದೆ. ಸುಖಭೋಗ, ವಿಷಯ ಮೋಹ ನಿರಾಸ. ಆ ವಿಷಯದ ಬಗ್ಗೆ ತಪ್ಪು ಕಲ್ಪನೆಯೋ ಅಟ್ಯಾಚ್ಮೆಂಟೋ ಆಸಕ್ತಿನೋ ಯಾವುದು ಬರೋದಿಲ್ಲ. ಇದು ಅದರ ಒಂದು ಲಾಭ. ಇದಕ್ಕೆ ಸತ್ವಾದಿ ತ್ರಿಗುಣಾತೀತ ಹರಿಯ ರೂಪವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡತಕ್ಕಂಥದ್ದು. ಹೀಗೆ ಭಗವಂತನ ಒಂದೊಂದು ರೂಪವನ್ನು ಚಿಂತನೆ ಮಾಡಿಕೊಂಡು ಭಗವಂತನ ಆ ಚಿಂತನೆಯ ಮೂಲಕ ಭಗವಂತನ ಮಹಿಮೆಯನ್ನು ಆ ಚಿಂತನೆ ಮೂಲಕ ತಂದುಕೊಂಡಾಗ ನಮ್ಮ ಸಾಧನೆ ಸಿದ್ಧಿಗಳು ಪೂರ್ಣವಾಗ್ತದೆ ಅನ್ನುವ ಮಾತನ್ನು ನಾವಿಲ್ಲಿ ನೋಡಬಹುದಾಗಿದೆ. ಶ್ರೀಕೃಷ್ಣ.